ಮಾವಿನಕಾಯಿ ಸೀಸನ್ ಅಲ್ಲಿ ಮಾಡ್ಲೇಬೇಕಾಗಿರೋ ರೆಸಿಪಿ ಅಂದ್ರೆ ಅದು ಮಾವಿನಕಾಯಿ ಚಿತ್ರಾನ್ನ. ಹಾಗೇನೆ ಇದು ಯುಗಾದಿ ಹಬ್ಬದ ಸ್ಪೆಷಲ್ ರೆಸಿಪಿ ಅಂತಾನು ಹೇಳ್ಬೋದು. ಸೀಸನ್ ಇರುವಾಗ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ, ತಿನ್ಲಿಕ್ಕೆ ತುಂಬಾ ರುಚಿಯಾಗಿರತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಂದೊಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು. ಈ ಮ್ಯಾಂಗೋ ಚಿತ್ರಾನ್ನ ಮಾಡ್ಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಮ್ಯಾಂಗೋ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಈ ರೀತಿ ಹುಳಿ ಇರೋ ಮಾವಿನಕಾಯಿನ ತಗೊಂಡಿದ್ದೀನಿ. ಸಿಪ್ಪೆನ ತಕ್ಕೊಳ್ಬೇಕು. ಸಿಪ್ಪೆ ತಕ್ಕೊಂಡಾದ್ಮೇಲೆ 2 ಪೀಸ್ಗಳನ್ನಾಗಿ ಮಾಡ್ಕೊಳ್ಬೇಕು. ಪೀಸ್ ಮಾಡ್ಕೊಂಡಾದ್ಮೇಲೆ ಮಾವಿನಕಾಯಿಯ ಸೀಡನ್ನ ತಕ್ಕೊಳ್ಳಿ. ಮಾವಿನಕಾಯಿನ ತುರ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಭಾಗದಷ್ಟು ಮ್ಯಾಂಗೋನ ಯೂಸ್ ಮಾಡಿದ್ದೀನಿ. ಈಗ ಒಂದ್ ಪಾತ್ರೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಅನ್ನ ಹಾಕೊಳ್ಬೇಕು. ಆಯಿಲ್ ಬಿಸಿ ಆದ್ಮೇಲೆ 1 ಟೀ ಸ್ಪೂನ್ ಸಾಸಿವೆನ ಹಾಕೊಳ್ಳಿ. ಹಾಗೇನೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾನ ಹಾಕೋಬೇಕು. ಶೇಂಗಾನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶೇಂಗಾ ಚೆನ್ನಾಗಿ ಫ್ರೈ ಆಗ್ಬೇಕು. ಶೇಂಗಾ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಡಲೆ ಬೇಳೆನ ಹಾಕೊಳ್ಳಿ. ಹಾಗೇನೆ ಉದ್ದನ್ನ ಹಾಕೋಬೇಕು, ಅರ್ಧ ಟೀ ಸ್ಪೂನು. ಶೇಂಗಾಗಿಂತ ಮೊದ್ಲು ಕಡಲೆ ಬೇಳೆ ಮತ್ತೆ ಉದ್ದನ್ನ ಹಾಕೊಂಡ್ರೆ ಶೇಂಗಾ ಬೇಗ ಫ್ರೈ ಆಗಲ್ಲ, ಇದು ಬೇಗ ಫ್ರೈ ಆಗ್ಬಿಡತ್ತೆ. ಹಾಗಾಗಿ ನಾನು ಶೇಂಗಾನ ಫ್ರೈ ಮಾಡ್ಕೊಂಡ್ ಆದ್ಮೇಲೆನೆ ಕಡಲೆ ಬೇಳೆ ಮತ್ತೆ ಉದ್ದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ. ಫ್ರೈ ಆದ್ಮೇಲೆ ನಿಮ್ ಖಾರಕ್ಕೆ ಬೇಕಾಗಿರೋಷ್ಟು ಗ್ರೀನ್ ಚಿಲ್ಲಿನ ಹಾಕೊಳ್ಳಿ. ನಾನಿಲ್ಲಿ 4ರಿಂದ 5 ಗ್ರೀನ್ ಚಿಲ್ಲಿನ ಹಾಕೊಂಡಿದೀನಿ. ನೀವು ನಿಮ್ ಖಾರನ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗ್ರೀನ್ ಚಿಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಮೀಡಿಯಂ ಸೈಜ್ ಆನಿಯನ್ನ ಸ್ಲೈಸ್ ಆಗಿ ಕಟ್ ಮಾಡಿ ಆಡ್ ಮಾಡ್ಕೋಬೇಕು. ಆನಿಯನ್ನ ಹಾಕ್ಬಿಟ್ಟು ಆನಿಯನ್ ಚೆನ್ನಾಗಿ ಬಾಡೋ ರೀತಿ ಫ್ರೈ ಮಾಡ್ಕೊಳ್ಬೇಕು. ಆನಿಯನ್ ಫ್ರೈ ಆಗುವಾಗ್ಲೇನೆ 10ರಿಂದ 12 ಕರಿಬೇವಿನ ಎಲೆಗಳನ್ನ ಹಾಕೊಳ್ಬೇಕು. ಹಾಕ್ಬಿಟ್ಟು ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲಾನು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆನೆ ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್ ಅನ್ನ ಹಾಕೊಳ್ಳಿ. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಚಿಟಿಕೆ ಪೌಡರ್ ಹಿಂಗನ್ನ ಹಾಕೊಂಡಿದೀನಿ. ಹಾಗೇನೆ ನಾವು ತುರ್ಕೊಂಡಿರೋ ಅರ್ಧ ಕಪ್ ಆಗುವಷ್ಟು ಮ್ಯಾಂಗೋನ ಹಾಕೊಳ್ಬೇಕು. ಮ್ಯಾಂಗೋನ ಹಾಕ್ಬಿಟ್ಟು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮ್ಯಾಂಗೋ ಚೆನ್ನಾಗಿ ಫ್ರೈ ಆಗ್ಲಿ. ಮ್ಯಾಂಗೋ ಚೆನ್ನಾಗಿ ಫ್ರೈ ಆದ್ಮೇಲೆ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಸಾಲ್ಟ್ ಅನ್ನ ಆಡ್ ಮಾಡ್ಕೋಬೇಕು. ಸಾಲ್ಟ್ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವಿನ್ನೂ ನಮ್ಮ ಪೇಜ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ. ಚೆನ್ನಾಗಿ ಮ್ಯಾಂಗೋನ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಚಾಪ್ ಮಾಡಿ ಹಾಕೋಬೇಕು. ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ 1 ಬೌಲ್ ರೈಸ್ ಅನ್ನ ನಾನು ಮೊದ್ಲೇ ಮಾಡಿ ಇಟ್ಟಿದ್ದೆ. ನೋಡಿ ಎಷ್ಟು ಉದುರುದ್ರಾದ ರೈಸ್ ಅಂತ. ಈ ರೀತಿ ಉದುರುದಾದ ರೈಸ್ ಅನ್ನೇ ತಗೊಳ್ಳಿ. ಅದನ್ನ ಹಾಕೊಳ್ತಾ ಇದ್ದೀನಿ. ರೈಸ್ ಅನ್ನ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಎಲ್ಲ ರೈಸಿಗೆ ಚೆನ್ನಾಗಿ ಹಿಡಿಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟಿಯಾದ ಮ್ಯಾಂಗೋ ಚಿತ್ರಾನ್ನ ರೆಡಿ ಆಗತ್ತೆ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.